ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಜಗದೀಶ್. ವೈಭವ್ ಸೂರ್ಯವಂಶಿ ಅರೆಸ್ಟ್ ಆಗ್ತಾರಾ? ನೋಡಿರ್ಬೋದು, ನಿನ್ನೆ ತಾನೇ ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ಭರ್ಜರಿಯಾಗಿ ಪ್ರದರ್ಶನ ನೀಡಿದರು. 175 ರನ್ ಗಳಿಸುವ ಮೂಲಕ ಟೀಮ್ ಇಂಡಿಯಾ ಒಂದು ಅಂಡರ್-19 ವರ್ಲ್ಡ್ ಕಪ್ಪನ್ನು ಗೆಲುವಿಗೆ ಕಾರಣರಾಗಿದ್ದರು. ಆದರೆ ವೈಭವ್ ಸೂರ್ಯವಂಶಿ ಅವರು ಅರೆಸ್ಟ್ ಆಗ್ತಾರಾ ಹೀಗಂತ ಒಂದು ಸುದ್ದಿ ಹರಿದಾಡ್ತಿದೆ. ಯಾಕಂತಂದರೆ ನಿನ್ನೆ ನೋಡಿರ್ಬೋದು, ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ಟೀಮ್ ಇಂಡಿಯಾ ಮೊದಲ ಬಾರಿಗೆ ಅಂದರೆ ಮೊದಲನೇದಾಗಿ ಟೀಮ್ ಇಂಡಿಯಾ ಬ್ಯಾಟಿಂಗ್ ಇಳಿಯುತ್ತೆ. ಬ್ಯಾಟಿಂಗ್ ಇಳಿದಾಗ ಟೀಮ್ ಇಂಡಿಯಾಕ್ಕೆ ಮೊದಲ ಆಘಾತವಾಯಿತು. ನಂತರ ಆಯುಷ್ ಮಾತ್ರೆ ಜೊತೆ ಸೇರಿದಂತಹ ವೈಭವ್ ಸೂರ್ಯವಂಶಿ ಅವರು 175 ರನ್ನನ್ನು ಕಲೆ ಹಾಕಿ ಟೀಮ್ ಇಂಡಿಯಾದ ಗೆಲುವಿಗೆ ಕಾರಣರಾದರು. ಅಂದರೆ 411 ರನ್ನನ್ನು ಬಾರಿಸಿದರು ಟೀಮ್ ಇಂಡಿಯಾ. ಇಂಗ್ಲೆಂಡ್ಗೆ ಟಾರ್ಗೆಟನ್ನು ಕೂಡ ನೀಡಿದರು. ಈ ಒಂದು 175 ರನ್ ಗಳಿಸಿದಂಥ ಸೂರ್ಯವಂಶಿ ಅವರು 80 ಬಾಲಲ್ಲಿ ಇಷ್ಟೊಂದು ರನ್ ಗಳಿಸಿದರು. ನಂತರ 15 4 15 ಸಿಕ್ಸರನ್ನು ಇಂಗ್ಲೆಂಡ್ ಬಾಲರ್ಗಳಿಗೆ ಮನ ಬಂದಂತೆ ಹೊಡೆದರು. ಈ ಮೂಲಕ ಏನು ಈ ಒಂದು ಚರ್ಚೆ ಆಗ್ತಿದೆ ಅಂತಂದರೆ, ವೈಭವ್ ಸೂರ್ಯವಂಶಿ ಅವರನ್ನು ಅರೆಸ್ಟ್ ಮಾಡಬೇಕೆಂದು ಯಾವ ಕ್ರಿಕೆಟ್ ಬೋರ್ಡ್ ಒಂದು ಡಿಮ್ಯಾಂಡನ್ನು ಇಟ್ಟಿದೆ ಅಂತಂದರೆ, ಐಸ್ಲ್ಯಾಂಡ್ ಕ್ರಿಕೆಟ್ ಬೋರ್ಡ್ ವೈಭವ್ ಸೂರ್ಯವಂಶಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ವಿಚಿತ್ರ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಈ ಟ್ವೀಟ್ ಕೂಡ ಈಗ ಮಾಡಿರುವಂಥದ್ದು. ಅಂದರೆ ವೈಭವ್ ಸೂರ್ಯವಂಶಿ ಅವರು ಇಂಗ್ಲೆಂಡ್ ಬಾಲರ್ಗಳನ್ನು ಹಿಂಸಾಚಾರಾತ್ಮಕವಾಗಿ ಹೊಡೆದಿದ್ದಾರೆ, ಮನಬಂದಂತೆ ಹೊಡೆದಿದ್ದಾರೆ. ಹಾಗಾಗಿ ವೈಭವ್ ಸೂರ್ಯವಂಶಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಈಗ ಟ್ವೀಟ್ ಮೂಲಕ ಐಸ್ಲ್ಯಾಂಡ್ ಕ್ರಿಕೆಟ್ ಬೋರ್ಡ್ ಈಗ ಟ್ವೀಟನ್ನು ಮಾಡಿರುವಂಥದ್ದು. ಈ ಟ್ವೀಟ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡ್ತಿರುವಂಥದ್ದು. ಈ ಮೂಲಕ ವೈಭವ್ ಸೂರ್ಯವಂಶಿ ಅವರು 175 ರನ್ ಅಂದರೆ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಇಷ್ಟೊಂದು ರನ್ ಬಾರಿಸಿದ್ದೇ ತಪ್ಪಾಯ್ತಾ ಎನ್ನುವಂಥ ಈಗ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಈ ಟ್ವೀಟ್ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥದ್ದು. ಥ್ಯಾಂಕ್ ಯು.